ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಇಲ್ಲದಾಳ. ಹಾಗೆ ಗೈಸ್, ಇವತ್ತು ಏನು ಮಾಡ್ತಿದ್ದೀವಿ ಅಂದರೆ ಕೆಲವೊಂದು ಕ್ವಶನ್ ಹಾಕೊಂಡಿವಿ. ನೀನು ಸುಮ್ಮನೆ ಇರ್ಬೇಕು, ಇವ್ನು ನಂದು ಸ್ಕೂಲಿಗೆ ಕಳ್ಸಿದ್ರೆ ಬೇಸಿತ್ತು. ಕೆಲವೊಂದು ಕ್ವಶನ್ ಹಾಕೊಂಡಿದ್ವಿ ಅಂದರೆ ನಾವು ಸಣ್ಣರಿದ್ದಾಗ ಇಲ್ಲಿಂದನಾಗಲಿ ಈಗ ಇಲ್ಲಿಂದನಾಗಲಿ ಕೆಲವೊಂದು ಕ್ವಶನ್ಗಳು ಅವ್ರಿಗೆ ಆಕಿಗೆ ನೆನಪಿರುತ್ತೆ ಏನಿಲ್ಲ. ನಾನು ಕ್ವಶನ್ ಕೇಳ್ತೀನಿ, ಆಕಿ ಕರೆಕ್ಟ್ ಆನ್ಸರ್ ಕೊಟ್ಟರೆ ಗೆದ್ದಂಗೆ, ತಪ್ಪು ಆನ್ಸರ್ ಕೊಟ್ಟರೆ ಸೋತಂಗೆ. 10 ಕ್ವಶನ್ ನಾನು 10 ಕ್ವಶನ್, ಈಕೆ 10 ಕ್ವಶನ್ ಹಾಕೊಂಡಿವಿ ಇಬ್ಬರು. ಕ್ವಶನ್ ಆಕೇನು ಬರ್ಕೊಂಡೋ ಗೊತ್ತಿಲ್ಲ, ನಾನೇನು ಬರ್ಕೊಂಡಂಗೆ ಗೊತ್ತಿಲ್ಲ. ಇಬ್ಬರು ಬುಕ್ಕಲ್ಲಿ ಬರ್ಕೊಂಡಿದ್ದೀವಿ, ಆನ್ಸರನ್ನು ಕೆಳಗಡೆ ಬರ್ಕೊಂಡಿದ್ವಿ. ಸೋತ್ರೆ ಅವ್ರು ಹೇಳಿದ್ದು ನಾವು ಮಾಡ್ಬೇಕು. ನಾನು ಸೋತ್ರೆ ಆಕೆ ಹೇಳಿದ್ದು ಮಾಡ್ತೀನಿ, ಆಕೆ ಸೋತ್ರೆ ನಾನು ಹೇಳಿದ್ದು ಮಾಡ್ತೀನಿ. ಮತ್ತೆ ಇದಕ್ಕೆ ನಾವೇನಂತ ಹೆಸರು ಇಡೋಣ ಅಂದರೆ ನೀನ ಅಂತ, ನೀನ ನಾನ, ಈ ಥರ ತಮ್ಮನಲ್ಲಿ ಹಿಂಗೆ ಇರುತ್ತೆ. ಆಲ್ರೆಡಿ ತಮ್ಮನಲ್ಲಿ ನೋಡಿದ್ಮೇಲೆ ಗೊತ್ತಾಗಿರುತ್ತೆ. ಇವಾಗ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ನೋಡೋಣ. ಕರೆಕ್ಟ್ ಆನ್ಸರ್ ಹೇಳಿದ್ರೆ ಸಕ್ಕರೆ ನೀರು. ಎದ್ರಲ್ಲಿ ತಾಪಿಲ್ತ ಅತ್ತ ಇದು ಸಕ್ಕರೆ ನೀರು ಆನ್ಸರ್ ಕರೆಕ್ಟ್ ಆದವ್ರಿಗೆ. ಆನ್ಸರ್ ತಪ್ಪು ಹೇಳಿದ್ರಿಗೆ ಇದು ಉಪ್ಪು ನೀರು. ಸರಿ ಆಯ್ತು, ಸರಿ. ಇದರಲ್ಲಿಂದ ಎರಡು ತಗೋಬೇಕು. ಕರೆಕ್ಟ್ ಆಗಿರೋದು ಒಂದಂತ ಕೇಸ್ ಒಂದು ತಗೋಬೇಕು. ಸ್ಟಾರ್ಟ್ ಮಾಡ್ತಿದ್ದೀವಿ ಕ್ವಶನ್. ಒಬ್ಬೊಬ್ರು ಒಂದೊಂದು ಕ್ವಶನ್ ಕೇಳ್ಬೇಕು. ಆನ್ಸರನ್ನು ಇದ್ರಾಗೆ ಬರ್ದಿದ್ದೀವಿ. ತೋರಿಸ್ತೀನಿ ನಾನು ಆಕೆ ಆನ್ಸರ್ ಕರೆಕ್ಟ್ ಬರ್ದಾಳೋ ಏನು ರಾಂಗ್ ಬರ್ದಾಳ ಅಂತ. ಅದು ಕ್ವಶನ್ ತಪ್ಪಿದೆ ಏನಂತಂದ್ರೆ ಕ್ವಶನ್ ಕೇಳಕ್ಕೆ ಸ್ಟಾರ್ಟ್ ಮಾಡೋಣ. ನೀನಾ ನಾನು ಬನ್ನಿಗೆ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವಶನ್ ಸ್ಟಾರ್ಟ್ ಮಾಡ್ಬೇಕು. ಕ್ವಶನ್ ನಂಬರ್ 1. ಫಸ್ಟ್ ಅವ್ವ ನನಗೆ ಯಾವ ಹೆಸರು ಇಡ್ಬೇಕಂತಂದೇಳಿ ಡಿಸೈಡ್ ಆಗಿದ್ಲು ಹುಟ್ಟಿದಾಗ. ಯಾವ ಹೆಸರು ಇಡ್ಬೇಕಂತ ಇಷ್ಟ ಆಗಿತ್ತು ಅವಾಗ. ಆಪ್ಷನ್ಸ್ ಇಲ್ಲ, ಗೊತ್ತಿಲ್ಲ. ಅಂದ್ರೆ ಗೈಸ್ ನಾವು ಹುಟ್ಟಿದ ಊಟ ಆಗ್ಬಿಡಿ. ಅಂದ್ರೆ ಅದಕ್ಕಿಂತ ಮುಂಚೆಗೆ ಎಲ್ಲ ಜನರಲ್ ಆಗಿ ಮಾತಾಡ್ತಿರ್ತೀವಲ್ಲ, ಅವಾಗೆಲ್ಲ ಹೇಳ್ತಿದ್ಲು ಅಕ್ಕಗೆ ಈ ಹೆಸರು ಇಡ್ಬೇಕಿತ್ತು, ಹಂಗೆಲ್ಲ ಗೊತ್ತಿದೆ ಆಲ್ರೆಡಿ, ಎಲ್ರಿಗೂ ಗೊತ್ತಿದೆ. ನಿನ್ ಕ್ಯೂ ಕೊಡ್ ನಮಗ್ ಕೇಳ್ಬೋದು ಕ್ವಶನ್ ಏನೇನು. ಏನ್ ಹೆಸರು ಇಡ್ಬೇಕಂತ ನಮ್ಮ ಅಜ್ಜಿ ಇದಾರೆ ಅದಕ್ಕೆ ಅವ್ವ ಅನ್ಕೊಂಡಿಲ್ಲ ಅಂತ ಪಾರ್ವತಿಗೆ ಬೇರೆ ಹೆಸರು ಇಡ್ಬೇಕಂತ. ಪಾದಾಗ ಬಂದಿದ್ವು ಹೆಸರುಗಳು, ಪಾದಾಗ ಬಂದಿದ್ವು. ಅವ್ವ ಇದು ಇಡ್ಬೇಕಂತ ಇಷ್ಟ ಇತ್ತ, ಅಪ್ಪ ಮನೆ ದೇವ್ರ ಹೆಸರು ಇಡೋಣ ಅಂತ ಹೇಳಿ ಈ ಹೆಸರು ಇಟ್ಟ. ಅವಾಗೊಂದು ಹೆಸರು ಬೇರೆ ಇತ್ತು, ಅದೊಂದು ಫಿಲಿಮ್ ಬಂದಿತ್ತು ಅವಾಗ. ಅವಾಗ ಅದಕ್ಕೆ ಅದು ಇಷ್ಟ ಆಗಿತ್ತಂತೆ. ಇಷ್ಟು ಕ್ಯೂ ಕಟ್ಟಕ ನಿಂಗೆ ಯಾವ್ದಲ್ಲ ಉಪ್ಪು ನೀರು ಕುಡಿಯಕ್ಕೆ ರೆಡಿಯಾಗಮ್ಮ ಭಾರತಿ. ಅದು ಇರೋದೆ, ಅದು ಅವಾಗ ಇಷ್ಟ ಇತ್ತ. ಎಷ್ಟು ಈಸಿ ಇದೆ ಅದು ಫಿಲಿಮ್ ಇದೆ. ಅದು ಇನ್ನೊಂದು ಕ್ಯೂ ಕಾಲತ್ನ ರವಿಚಂದ್ರನ್ ಫಿಲಿಮ್ ಅದು. ಗಂಗಾ ಪ್ರೇಮ ಅಂತ. ಪ್ರೇಮ ಅಲ್ಲ, ಗಂಗಾ ಅಲ್ಲ. ರವಿಚಂದ್ರನ್ ಎಸ್. ಯಾವುದು ಸೋದಾ ಅಲ್ಲ ಹೇಳಿ ನೀನು. ಎಷ್ಟು ಹೇಳಿ, ಅಷ್ಟು ಕ್ಯೂ ಕೊಟ್ಟೀನಿ. ಅವಾಗ ಇಷ್ಟ ಇತ್ತು. ಮತ್ತೆ ಮನೆ ದೇವರ ಹೆಸರು ಅದೇ ಪಾದಾಗ ಕರಿಬೇಕಂತ ಅಂಬದಿತ್ತು, ಅದೊಂದು ಕ್ಯೂ ಕೊಟ್ಟೀನಿ. 2 ಕ್ಯೂ. ಮತ್ತೆ ರವಿಚಂದ್ರ 3 ಕ್ಯೂ ಆದ್ವಲ್ಲ. ಗೊತ್ತಿಲ್ಲ. ಟ್ರಿಪ್ಪಲ್ಲಿ ಕೊಡಿಸ್ತೀನಿ ಗೈಸ್. ಫಸ್ಟ್ ಇಯರ್ ಆನ್ಸರ್ ಸರಿ ಇಲ್ಲ. ಪರಿಮಳ. ಪಾದಾಗ ಪರಿಮಳ, ಪವಿತ್ರ ಅಂತ ಅದೆಲ್ಲ ಇತ್ತಂತೆ. ಪವಿತ್ರ ಅಂದೆಲ್ಲ ಇಲ್ಲ ಇತ್ತಂತೆ ಅವಾಗ ಫಿಲಿಮ್. ಇದು ಹಳ್ಳಿ ಮೇಷ್ಟ್ರ ಫಿಲಿಮ್ ಬಂತಲ್ಲ ಅವಾಗ. ಪರಿಮಳ ಚೆನ್ನಾಗಿದೆ, ಅದ ಇಡೋಣ ಅಂತ ಅಪ್ಪ ಹೇಳಿದ್ರೆ ಬೇಡ, ಮನೆ ದೇವರ ಪಾರತೆ ಇಡೋಣ ಅಂತ ಹೇಳಿ ಪಾರತೆ ಅಂತ ಕೇಳಿ ಹೇಳ್ತೀವಿ. ಕೇಳಿ ಇಡದಿ ನಿಲ್ಲ ಒಂದಿದು ಒಂದೇ ಸ್ವಲ್ಪ ದೊಡ್ಡದಿರ್ಬೇಕಿತ್ತು. ಒಂದೇ ಅಂದ್ರೆ ನಾನು 2 ಅಂತ ಇಟ್ಟಿನಿ. ಕುಡಿಲೇ ಇದಲ್ಲಿ ಏನಿಲ್ಲ, ಕುಡಿ. ಗುಡ್ ಗೈಸ್. ನೆಕ್ಸ್ಟ್ ಕ್ವಶನ್ ಸ್ಟಾರ್ಟ್. ಇವಾಗ ಯಾಕೆ ಕ್ವಶನ್ ಕೇಳ್ತಾ? ನನ್ನ ಕ್ವಶನ್ ಒಂದಾಯ್ತು. ಒಂದು ಸೋತ. ಯಾಕೆ ನೋಡಿ ಕೇಳೋದು ಕ್ವಶನ್.
ಇಲ್ಲ ಹ್ಞೂ ಸಂತು ಫಸ್ಟ್ ಯಾವ ಅಂಗಡಿಗೆ ಸೇರಿದ್ರು? ಸ್ವಂತ ಫಸ್ಟ್ ಅಂದ್ರೆ ಗೈಸ ನಮ್ಮ ತಮ್ಮ ಮೊದಲಿನ ಸ್ಕೂಲಿಗೆ ಹೋಗತ್ನಾಗ ಅವಾಗ ಅವನು ಇಷ್ಟಪಟ್ಟು ಸೇರಿದ. ನಮ್ಮ ಮನೆಗೆ ಯಾರು ಬಲ್ಲ ಅಂತ ಮಾಡಿದಿಲ್ಲ, ಅವನು ಫಸ್ಟ್ ಇಷ್ಟಪಟ್ಟು ಸೇರಿದ್ದು ಕಿರಾಣಿ ಅಂಗಡಿಗೆ. ಅದು ಎಲ್ಲಿ ಅಂದ್ರೆ ಸಂತೆ ಮಾರ್ಕೆಟ್ ಹೋಗೋ ದಾರಿಗೆ ನಮ್ಮ ಮನೆ ಹತ್ರ ಇರೋರೆ. ಅವ್ನು ಜಾಸ್ತಿ ಶಾಸ್ತ್ರೆ ಮಾಡ್ತಿದ್ದ, ಅಂದ್ರೆ ಕೀಟ ಮಾಡ್ತಿದ್ದ. ಅದಕ್ಕೋಸ್ಕರ ನಮ್ಮ ಅಂಗಡಿಯನ್ನ ಕರ್ಕೊಂಡ್ರೆ ಅವ್ರೇನು ದುಡ್ಡು ಕೂಡ ಇಸ್ಕೊಂಡಿಲ್ಲ, ಏನಿಲ್ಲ. ಜಸ್ಟ್ ಆಗಿ 1 ಮಂತ್ ಇದ್ದ ಅವನು ಅಷ್ಟೇ. ಕರೆಕ್ಟಾ? ಏ ನನ್ ಕಷ್ಟ. ಸಕ್ಕರೆ ನೀರು ಅದು ಕೊಡು. ಸ್ವಲ್ಪ ನಿಂಬೆಹಣ್ಣಿಗೆ ಸರ್ಬತ್ತು ಆಗ್ತೈತೆ. ಸಕ್ಕರೆ ಜಾಸ್ತಿ ಐತೆ. ಉಪ್ಪಿಲ್ಲ ಬಿಡು. ನಾನು ರೈಸ್ ಐಟಮ್ದಾಗ ಯಾವ ರೈಸ್ ಇಷ್ಟಪಡ್ತೀನಿ, ಈಗನಾಗ್ಲಿ ಚಿಕ್ಕವಳಿದ್ದ ಜಾಸ್ತಿ ಇಷ್ಟಪಡ್ತಿದ್ದೆ ಯಾವ ರೈಸ್ ಐಟಮ್? ಚಿತ್ರಾನ್ನ. ಕರೆಕ್ಟ್. ನನಗೆ ಚಿತ್ರಾನ್ನ ಅಂದ್ರೆ ಅಷ್ಟು ಇಷ್ಟ. ನಮ್ದು ಸಣ್ಣದು ಚಪ್ಪರ ಮನೆ ಇತ್ತು. ನಮ್ಮಮ್ಮ ಜಾಸ್ತಿ ತಗೊಂಡು ಉಳಿತಿತ್ತು. ಚಿತ್ರಾನ್ನ ಮಾಡಿ ಒಬ್ಬರ ಮನೆ ಕೊಟ್ಟೋಗ, ಅಂದ್ರೆ ಅವ್ರು ಕೆಲ್ಸಕ್ಕೆ ಹೋಗ್ತಿದ್ರು. ಬರೇ ಚಿತ್ರಾನ್ನ ಮಾಡಿ ಇಟ್ಟೋಗ್ತಿತ್ತು ತಂಗಳನ್ನ. ಮತ್ತೆ ಅವಾಗೆಲ್ಲ ತಂಗಳನ್ನೆಲ್ಲ ಚಿತ್ರಾನ್ನ ಕಳಿಸ್ತಾರಲ್ವ, ಕಳಿಸಿದ್ಲೆ ನನಗೆ ಜಗ್ಗಿ ಇಷ್ಟ. ಚಿತ್ರಾನ್ನ ಅಂದ್ರೆ ನನಗೆ ಜಗ್ಗಿ ಇಷ್ಟ. ಕರೆಕ್ಟ್. 1 ಪಾಯಿಂಟ್ ಗೆದ್ಲು. ಕೇಳ ಗೆದ್ದಿಯಲ್ಲ ಸಕ್ಕರೆ ನೀರು ಗೆದ್ದಿಯಲ್ಲ ಸಕ್ಕರೆ ನೀರು. 1 ಪಾಯಿಂಟ್ ಗೆದ್ದಾಳ, ನಾನು 1 ಪಾಯಿಂಟ್, ಇಬ್ರು 1 ಪಾಯಿಂಟ್. ಎಷ್ಟು ಜಲ್ದಿ ಹೇಳ್ರಿ, ಯಾಕಂದ್ರೆ ಎಲ್ಲರಿಗೂ ಗೊತ್ತು ಅನ್ಸಿದೆ. ಅದು ಇದಕ್ಕಿಂತ ಅದೇ ಇದೆ ಐತೆ. ಎಲ್ಲ ಜಗ್ಗಿ ಸ್ವೀಟ್ ಐತೆ. ನೆಕ್ಸ್ಟ್ ಕ್ವಶನ್ ಕೇಳ್ತಾಳೆ. ನಾವು ಹೊಲಿಗೆಮ್ದಾಗ ಹೋಗಿದಾಗ ನಾವು 4 ಜನ, ಅಂದ್ರೆ ನಮ್ಮಪ್ಪ, ನಾನು, ಈಗಿ, ನಮ್ಮಣ್ಣ ಒಂದು ಗೇಮ್ ಆಡ್ತಿದ್ದೀವಿ ಆಟದಾಗ ಕುತ್ಕೊಂಡು. ಅದು ಯಾವುದು? ಆಟದಾಗ ಕುಂತ್ಕೊಂಡ ನಾನು ಹೇಳ್ತೀನಿ. ಆಟದ ಕೂತ್ಕೊಂಡ್ರೆ 2 ಗೇಮ್ ನನಗೆ ನೆನಪಿಲ್ಲ ಮಾಡಿ. 1 ಗೇಮ್ ಬಂದು ಇದು ಬರುತ್ತಲ್ಲ ಗೈಸ್, ಒಂದು ಫೋನ್ ತರ, ಅದು ಕ್ಲಿಕ್ ಮಾಡಿ ಅದು 1 ಗೇಮ್ ಮಾಡ್ತಿದ್ವಿ. ಇನ್ನೊಂದು ಗೇಮು ಅದೊಂದೇ ಗೇಮ್ ಮಾಡ್ತಿದ್ವಿ ಆಟದಾಗ ಕುಂತ್ಕೊಂಡ. ಚೌ ಆಡ್ತಿದ್ವಿ ಅಷ್ಟೇ. ಅದು ಒಂದು ಫೋನ್ ತರ ಬರುತ್ತಲ್ಲ ಗೈಸ್, ಹಿಂಗೆ ಗೊತ್ತಿದ್ರೆ ಅದು. ಅವಾಗ 4 ಜನಕ್ಕೂ ನಮ್ಗೆ ಅದು ಇಷ್ಟ. ಅಲ್ಲೋದ್ರೆ ಆಟದಾಗ ಕುತ್ಕೊಂಡು ಫುಲ್ ಆಡ್ತಿದ್ವಿ. ಒಬ್ರು ಔಟ್ ಆದ್ರೆ ಮತ್ತೆ ಇನ್ನೊಬ್ರು ಚಾನ್ಸ್. ಅದೇನು? ಅದೇ ಮತ್ತೆ ಹಿಂಗೆ ಇದು ಫೋನ್ನಾಗ ಹಾವಿಂದ ಆಟ ಅದು ಆಡ್ತಿ. ಅಪ್ಪನ ಫೋನ್ ಅದು ಇದು ಕೀಪ್ಯಾಡ್ ಇತ್ತಲ್ಲ ಅದು. ಇಲ್ಲ ಅಂದ್ರೆ ಅದು ಒಂದು ಫೋನ್ ಬಂದಂಗೆ ಬರುತ್ತಲ್ಲ ಗೈಸ್, ಹಿಂಗೆ ಒತ್ತಿದ್ರೆ ಅದು. ಸೋತ್ಯಾ ಹೇಳು. ಕಾರ್ ಗೇಮ್ ಮಾಡ್ತಿದ್ವಿ. कौन है ये लोग? कहाँ से आते हैं? ಹೌದ್ ಗೈಸ್, ಇದು ಹೌದಾ ಮರ್ತ್ಬಿಟ್ಟಿನಿ. ಅದ್ರಾಗ 2 ಅಪ್ಪನ ಫೋನ್ ಕೀಪ್ಯಾಡ್ ಇತ್ತು. ಅದ್ರಾಗ 2 ಗೇಮ್ಸ್ ಇದ್ವು. ಒಂದು ಕಾರಿದ್ ಹಿಂಗ್ ಸೈಡ್ ಬರೋದು, 4 ಮಂದಿ ಕೂಡ್ತಿದ್ವಿ, ಯಾರು ಔಟ್ ಆಗ್ತಿದ್ದ ಅದು ಸೋತೆ. ಉಪ್ಪು ಫುಲ್ ಐತಾ? ಉಪ್ಪು ಐತಾ ಫುಲ್? ಉಪ್ಪು ಇಲ್ಲ, ಉಪ್ಪಾಗೆ ಹಂಗಂದ್ರೆ ಬಾಳ ಉಪ್ಪಿಲ್ಲ. ಆದ್ರೆ ಒಂಥರ ನೀರಲ್ಲ, ಉಪ್ಪಿಲ್ಲಗೆ ಸಾದ್ರ ಒಂಥರ. ಕ್ವಶನ್ ನಂದು 2. ನಾನು ಒಂದು ಸೋತೀನಿ. ಪೆನ್ ಟಿಕ್ಕಕ್ಕೆ ಅಂತ ನೋಡ್ಕವ ಬೇಡ, ಗೊತ್ತಾಗ್ತಿತ್ತು. ನಾನು ಒಂದು ಸೋತೀನಿ. 1 ನಿಮಿಷ. ನಾವು ಗೆದ್ರೆ ಏನ್ ಕೊಡಿಸ್ತಾಳ ಅಂತ ಕೇಳು. ಅದು ನಾನ್ ಕೊಡ್ಸ್ನಲ್ಲ, ನಾನು ನೀನ್ ಗೆದ್ರೆ ನಾನು ಕೊಡಿಸ್ನ. ನಾನು ಏನ್ ಕೊಡ್ಸ್ನ ಅದೇ ಸರಿ ಸಮಕ್ ನೀನ್ ಕೊಡ್ಸಂಗಿರ್ಬೇಕು ಅಂತದ್ ಕೇಳ್ಬೇಕು. ಇವಾಗ ನಾನು ಡ್ರೆಸ್ ಕೊಡ್ಸ್ನ 1,000 ರೂಪಾಯಿ ಕೊಟ್ಟು, ಅದೇ 1,000 ರೂಪಾಯಿ ನೀನ್ ಕೊಡ್ಸ್ತೆ. ಅದೇ ಹಂಗಿರ್ಬೇಕು. ಒಬ್ರು ಸೋತ್ರ ಗೆದ್ರೆ ಕೊಡ್ಸಂಗಿದ್ರೆ ಅವ್ರಿಬ್ರಿಗೆ ಅದಕ್ಕೆ ಆಗ್ತಿರ್ಬೇಕು. ಇವಾಗ ನಾನ್ ಡ್ರೆಸ್ ಕೊಡ್ಸ್ನಂದ್ರೆ ಅವ್ರು ಕೊಡ್ತಿರ್ಬೇಕು. ಅದಕ್ಕೆ ಅವ್ರು ಹೇಳಿದ್ ಮಾಡ್ಬೇಕಷ್ಟೇ. ಅದು ತಿಂಡಿ ಏನಾಗ್ಲಿ ಏನೇನಾಗ್ಲಿ. ಸುಮ್ಮ ಕುಂದ್ರಪ್ಪ, ಇಲ್ಲಿ ನೋಡ್ಬಾ. ಸಾಕಿನ ಫೋಟೋನು ನಮ್ಮ ಮಗನ ಒಂದು ಗೀಸ್. ಇದು ಗೊತ್ತಿರುತ್ತೆ ಅನ್ಕೊಂಡಿನಿ. ನಾನು ಹುಟ್ಟಿದಾಲಿಂದ ನನ್ನ ಬೆಸ್ಟ್ ಫ್ರೆಂಡ್ ಯಾರು? ನಿನ್ನ ಬೆಸ್ಟ್ ಫ್ರೆಂಡ್ ರೇಖಾ. ಎಸ್, ರೇಖಾ ಅಂದ್ರೆ ನಮ್ ದೊಡ್ಡಪ್ಪನ ಮಗಳಿಗೆ ಒಂದೇ ಕ್ಲಾಸು, ಒಂದೇ 10th ವರೆಗೆ ಒಂದೇ ಹೋಗಿವಿ. ಫ್ರೆಂಡ್ ಅಂದ್ರೆ ಅವಳು. ಯಾಕೆ ಹುಟ್ಟಿದ ಜಾಸ್ತಿ ಫ್ರೆಂಡ್ಸ್ ಇದಾರೆ, ಬಟ್ ಹುಟ್ಟಿದಾಲಿಂದ ಆಕೆ ಇರೋದು. ಯಾಕಂದ್ರೆ ಯಾವ್ದು ಕುಡಿಯೋದು ಬೇಡ ಮನ. ಯಾವ್ದು? ಅದು ಸ್ವೀಟ್. ಸ್ವಲ್ಪ ಕುಡಿ, ಬೇಡ. ಸ್ವಲ್ಪ ಅಷ್ಟೇ. ಗೆದ್ಲೆ 2 ಪಾಯಿಂಟ್. 2 ಅಲ್ಲ ರೇಖಾ ಹೇಳಿ. ನೀನು 1. ನಾನು ಒಂದು ಹೆಂಗ
ಅದ್ರಾಗ ಗೊತ್ತ ಫಸ್ಟ್ ಅದ್ರ ಗೊತ್ತಿರ್ತದೆ ಫಸ್ಟ್ ಬಂತೆ ಒಂದು. ಇವಾಗ ಇದು 3ನೇ ಕ್ವಶನ್, ನಿಂದು 3ನೇ ಕ್ವಶನ್ ಅಲ್ಲ? 3ನೇ ಕ್ವಶನ್. ಫಸ್ಟ್ನೇ ಕ್ವಶನ್ ಗೆದ್ದಿ, 2ನೇ ಕ್ವಶನ್ ನೀನು 2 ಗೆದ್ದಿ. ಅಪ್ಪ ನನಗೆ ಫಸ್ಟ್ ಒಂದು ಗಿಫ್ಟ್ ಕೊಡ್ಸಿದ, ಅದೇನು? ಅಪ್ಪ ಯಾವಾಗ? ಮೊನ್ನೆ ಯಾವಾಗ ನೋಡು, ಅದು ಹೆಣ್ಮಕ್ಳಿಗೆ ಬಹಳ ಇಷ್ಟ. ಚೈನಾ ಈಕಿ ಚೈನಾ ಕಳ್ಸಿದೆ ಗೆಜ್ಜೆವು. ಅಪ್ಪ ಇನ್ನೇನು ಸಾಯಕ್ 1 ವರ್ಷ ಆಯ್ತಂತ. ಅವಾಗ ನಮ್ದ್ರಾಗ ಹೆಣ್ಮಕ್ಳು ಇದು ಆರ್ತಿ ಬೆಳಗಕ್ಕೆ ಚೈನಾ ಅವೆಲ್ಲ ಇರ್ಬೇಕು. ಅಪ್ಪಗೆ ಅವೆಲ್ಲ ಇಷ್ಟ. ಈಕಿತ್ತಾಗಿದ್ದಿಲ್ಲ. ಸಡನ್ ಆಗಿ ಈಕಿನ ಕರ್ಕೊಂಡೋಗಿ ಚೈನಾ ಕೊಡ್ತಿದ್ದೆ. ಈಕಿಗೆ ಗೊತ್ತಿದ್ದಿಲ್ಲ. ಹೋಗನ್ ಬಾರ್ತಂಡೆ ಕರ್ಕೊಂಡೋಗಿ ಚೈನಾ ತಗೊಂಬಂದಿದ್ದೆ. ಅವು ಇನ್ನು ಹಂಗೆ ಇಟ್ಕೊಂಡ ಅನ್ನ ಹೊಸಾವೆ. 1-2 ವರ್ಷ ಆಯ್ತು ಅಷ್ಟು ತಗೊಂಡು ಹೇಳಿದ್ದೀನಿ. ನಾನು 2 ಪೆಂಟ್ಗೂ ಇದ್ದೆ. 2 points, 2 points. ಫ್ರೆಂಡ್ಸ್ 2 ಕುಡಿಯಕ್ಕೆ ಒಂಥರ ಒಗ್ಗಿರೋದು. ಅದು ಸ್ವೀಟ್ ಜಾಸ್ತಿ ಐತೆ, ಇದು ಒಂಥರ ನೀರು ಒಗ್ಗಿರೋದು. ನೆಕ್ಸ್ಟ್ ಕ್ವಶನ್ ಕೇಳ್ತೀನಿ. ಇದು ಎಷ್ಟನೇ ಕ್ವಶನ್? ಇದು 3ನೇ ಕ್ವಶನ್. ಓಕೆ. ನಾನು ಜಾಸ್ತಿ ಯಾವ ಡ್ರೆಸ್ ಇಷ್ಟಪಡ್ತೀನಿ? ಯಾವ ಥರದ ಡ್ರೆಸ್ ಇಷ್ಟಪಡ್ತೀನಿ? ಚೂಡಿದಾರನೇ ಇಷ್ಟಪಡ್ತೀನಿ. ಚೂಡಿದಾರ ಅದ್ರಾಗ ಒಂದು ಇರ್ತದೆ. ಯಾವ ಡ್ರೆಸ್? ಪಿಂಕ್ ಕಲರ್ ಹೇಳಿಲ್ಲ ನಾನು ಯಾವ ಥರದ್ದು. ಇದು ಈ ತರ ವೇಲ್ತಾ ಇರೋ ಡ್ರೆಸ್ ಇಷ್ಟಪಡ್ತೀನಿ. ಇನ್ನು ಲಾಂಗ್ ಇರೋ ಡ್ರೆಸ್ ಇಷ್ಟಪಡ್ತೀನಿ. ಲಾಂಗ್ ಅದಕ್ಕಷ್ಟೇ ಸ್ವಲ್ಪ ಇದಾಗ ಏನು ಹಚ್ಚಿಲ್ಲ. ತಡಿ ಹಸ್ತೀನಿ ತಡಿ. ಇದು ಸ್ವಿಚ್ ಅಪ್ ಆಗೈತೆ. ಗೆದ್ಲು ಜ್ಯೂಸ್ ಕುಡಿಲ್ಲ. ನಾನು ಲಾಂಗ್ ಡ್ರೆಸ್ ಇವಾಗಂತಲ್ಲ, ಮೊದ್ಲಿಂದ ಲಾಂಗ್ ಡ್ರೆಸ್ ಅಂದ್ರೆ ಇಷ್ಟಪಡ್ತೀನಿ. ತಡಿ ಇದು ಕುಡಿದು ಇದು ಮಾಡಿ ಕೆಟ್ಟ ಮಾಡಿ. ನಾನೇ ಕುಡಿಬೇಕು. ನಾನು ಪ್ರಿಯಾಂಶ್ ಏನ್ ಅಂತ ಕೇಳ್ತೋಡಪ್ಪ ಕ್ವಶನ್. ಏನ್ ಕೇಳ್ತ? ಪ್ರಿಯಾಂಶ್ ಫಸ್ಟ್ ಯಾರ ಹೆಸರು ಹೇಳಿದ? ಏನು ಯಾರ ಹೆಸರು ಹೇಳಿದ ಫಸ್ಟ್? ಹುಟ್ಟಿದಾಗ ಕಾವ್ಯ. ಆಕೆ ಅವ್ನು ಹುಟ್ಟಿದ ಕಾವ್ಯ ಅಂತ ಹೇಳಿದ್ದ, ಏನಂತ ಹೇಳಿದ? ಕಾವ ಅಂತ ಹೇಳಿದ್ದ. ಫಸ್ಟ್ ಕಾವ. ಫಸ್ಟ್ ಅವನು ಹುಟ್ಟಿರ್ತಾನಲ್ರಿ, ಅವಾಗ ಹೆಸರು ಯಾರ್ದನ್ನ ಹೇಳ್ತಾನಲ್ಲ, ಕಾವ ಹೇಳಿದ. ನನ್ನ ಹೆಸರು ಲಾಸ್ಟ್. ಕಾವ ಆದ್ಮೇಲೆ ನಮ್ಮಪ್ಪ, ಅಪ್ಪ ತಾತ ಆದ್ಮೇಲೆ ಮಾಮ ಆದ್ಮೇಲೆ ಅಪ್ಪ ಆದ್ಮೇಲೆ ನಾನು ಲಾಸ್ಟ್. ನಾನು ಅಂತ ಅವ್ವ ಇವಾಗ ಹೋಗಲ್ಲ. ಒದಿಬೇಡದಪ್ಪ ಸುಮ್ಮನೆ. ನೆಕ್ಸ್ಟ್ ನಂದು. ಪ್ರೀ ನೀನ್ ಗೆದ್ದಪ್ಪ. ಎಷ್ಟು ಕಷ್ಟ ಆಗ್ಬಿಟ್ಟಿದೆ ಬಿಡಿ. ಅಪ್ಪ ನನಗೆ ಸಂತಗ ಯಾವಾಗ ಹೊಡಿತಿದ್ರು ಜಾಸ್ತಿ? ಬಿಟ್ಟು ಬಾ, ನಿನ್ ಕಾಣಿಸಲಿ ತತ್ತು ಬಾ. ಟ್ಯೂಷನ್ಗೆ ಹೋಗಿ ಅಂದ್ರೆ ಹೊಡ್ಕೊಂಡು ಹೋಗ್ತೀವಿ. समझ रहे हो आप? ನಾವು ಟ್ಯೂಷನಿಗೆ ಸ್ವಲ್ಪ ಹೋಗ್ತಿದ್ದಿಲ್ಲ. ಆವಾಗ ನಮ್ಮಪ್ಪ ಇಲ್ಲಿಂದ ಅಲ್ಲಿ ಸ್ವಲ್ಪ ದೂರ ಇದೆ, ಅಲ್ಲೆಲ್ಲ ಕಸರು ತಗೊಂಡು ಬಡ್ಕೊಂತ ಹೋಗ್ತಿದ್ರು. ಅದ್ರ ಡಿಸೆಂಟಾಗಿ ಮೊನ್ನೆ ಎದಕ್ಕೆ ನೆನೆಸಿದ್ಲು ಆಕೆ ಹೇಳಿದ್ದು. ಎಷ್ಟೊತ್ತು? ನಾನು 4, ನೀನು 3. ನೀನು ಒಂದು ಕೂಡ ಸೋತಿದ್ದಾನ? ಫಸ್ಟ್ನೇ ಸೋತಿಯ? ಫಸ್ಟ್ 5 ಆಗ್ಯಾವ. ಇದ್ರ ಭಾಗ ಕಾಣವಲ್ಲಿ. ಇಲ್ಲ ನಾನು ಕೇಳಿ ನೀ ಕೇಳ್ಬೇಕು. ಅದು ಹೇಳ್ದೆ ಇವಾಗ ಏನಂತ? ಅಪ್ಪ ಜಾಸ್ತಿ ಯಾವಾಗ ಪಡಿತಿದ್ರು ಟ್ಯೂಷನ್? ನಾನು 5 ಆಗ್ಯಾವ, ಈಗ 4 ಆಗ್ಯಾವ. ಸಾಕಿ ಗೆದ್ರೆ ಹಾಕಿ ಹೇಳ್ದಂಗೆ ಮಾಡ್ಬೇಕು. ಸಾಕಿ ಅವಲ್ಲೇ ನಾನು ಬಂದಿದ್ನಲ್ಲ, ಅವಲ್ಲ ಅನ್ಕಿನ ಮುಂಚೆ ಏನೋ ಮಾಡಿಸ್ಕೊಂಡು ತಿನ್ನಕ್ಕೆ ಇಷ್ಟಪಡ್ತಿಲ್ಲ. ಅದಕ್ಕೆ ನಾನೇ ಗೆಲ್ಬೇಕು. ಸುಮ್ಮನೆ ಇಡ್ಕ. ನಮ್ಮ ಪ್ರಿಯಾಂಶ ಸ್ಕೂಲಿಗೆ ಕಳ್ಸಿ ಬೇಯಿಸಿ ಅಂಗನವಾಡಿಗೆ. ನಮ್ಮ ತಂಗಿ ಬೇಡ ಅಂತ ಅಂದ್ಲಿ. ಇವಾಗ ಅಡ್ಡ ಬರ್ತಾನೆ. ನನಗೆ ನೀವಿಬ್ರಾಗ ಅಂದ್ರೆ ಸಂತು ನೀನು ಇಬ್ರಲ್ಲಿ ಯಾರು ಜಾಸ್ತಿ ಬಡಿಯೋರು? ನಾನೇ. सबर करो, बोला धक्का बुक्की नहीं करने का, आराम से लेने का. हाँ ನಾನೇ ಪರವಾಗಿ ನಾನೇ ಬಿಡಿ ಜಾಸ್ತಿ. ನಮ್ಮ ತಮ್ಮ ಬೆಳಲ್ಲ, ಅವನಿಗೆ ಬೆಳಲ್ಲ, ಗದರ್ಸ್ತಾನಷ್ಟೇ. ಈಕೆ ಆತಕ್ ಬಿಡ್ತಾಳ. ಈಕೆ ಆತಕ್ ಬಿಡ್ತಾಳ. ಈಕೆ ಹೆಂಗ್ ಗೊತ್ತಾಗ ಹುಡುಗರು ಇರಲ್ಲ, ಏನಿಲ್ಲ, ಅದು ಹೆಂಗ್ ಸುಡ್ತಾ ಗೊತ್ತಿಲ್ಲ. ಅದಕ್ಕೆ ಅವ್ನು ಬಡಕ್ ಹೋಗಲ್ಲ. ನಾನು ಚೂಟಿ ಎಂಟ್ರು ಕೂಡ ಮತ್ತೆ ಬಡಿಸ್ಕೊಳಕ್ ಬಡಿ. ಈಕೆ ಬಿಡ್ತಾಳ, ನಾನು ಕೂಡ ಬಡಿತೀನಿ. ನಾನೇ ಬಿಡೋದು. ನಾನೇ ವಿನ್. ಇನ್ನಾಗೈತೆ ಕುಡಿ ಕುಡಿ. ನೀನು ಕುಡಿಯೋದು. ನೀನು ಕ್ವಶನ್ ಕೇಳೋದು. ನೀನಲ್ಲ, ಅವಾಗ ಕುಡಿದಿಲ್ಲ ನೀವು. ಮೇಡಮ್
ಫುಲ್ ಓವರ್ ಸ್ವೀಟ್ ಐತದ. ನೆಕ್ಸ್ಟ್ ಕ್ವಶನ್. ಇದು ನೆನಪಿರುತ್ತೆ ಅನ್ಕೊಂಡಿದ್ದೆ, ನೆನಪಿರುತ್ತೆ ಇಲ್ಲೋ ಗೊತ್ತಿಲ್ಲ. ಡೆಲಿವರಿ ಟೈಮ್ನಲ್ಲಿ ಮಾತಾಡ್ಸೋದು ಬಿಟ್ಟಿದ್ವಿ, ಯಾಕೆ ಮತ್ತೆ ಯಾವಾಗ ಮಾತಾಡ್ಸಕ್ಕೆ ಸ್ಟಾರ್ಟ್ ಮಾಡಿದ್ವಿ? ನನ್ನ ಡೆಲಿವರಿ ಟೈಮ್ನಾಗ ನಾವಿಬ್ಬರು ಮಾತಾಡ್ತಿದ್ದಿಲ್ಲ. ಅಂದರೆ ಇನ್ನೇ ನಾಡ್ದಾಗ ನನ್ನ ಡೆಲಿವರಿ ಇದೆ ಅಂದರೆ ಒಂದು 2 ದಿವಸ ಮಾತಾಡ್ಸೋದು ಬಿಟ್ಟಿದ್ವಿ ಇಬ್ಬರು. ಆಮೇಲೆ ಮತ್ತೆ ಮಾತಾಡ್ಸೋಕೆ ಸ್ಟಾರ್ಟ್ ಮಾಡಿದ್ವಿ. ಎದಕ್ಕೆ ಮಾತಾಡ್ಸೋದು ಬಿಟ್ಟಿದ್ವಿ, ಹೆಂಗೆ ಮಾತಾಡಿದ್ವಿ, ಮತ್ತೆ ಜಾಸ್ತಿ ಮಾತಾಡ್ಸೋದು ಬಿಡ್ತೀವಿ. ಅದು ಒಂಥರ ಚೆನ್ನಾಗಿತ್ತು, ಅದಕ್ಕೆ ಆ ಕ್ವಶನ್ ಹಾಕಿನಿ. ಮಾಮೂಲಾಗಿ ಯಾವಾಗ ಜಗಳ ಆಡ್ತಿರ್ತೀವಿ. ಯಾವಾಗ ಮಾತಾಡ್ಸಿದ್ವಿ ಮತ್ತೆ? ಅವತ್ತು ಡೆಲಿವರಿ ಆದ್ಮೇಲೆ ಅಪ್ಪ ಮಾತಾಡ್ಸೋದು ಇಷ್ಟೇ. ರಾಂಗ್ ಗೈಸ್. ನಾನು ಇನ್ನೇ ಹೇಳಿಲ್ಲ ತಡಿ. ಇಲ್ಲ ಇಷ್ಟೇ ಅಂದೆಲ್ಲ, ಅದಕ್ಕೆ ನಾನು ಅಂದಿದ್ದೆ. ನಮ್ಮ ಅಜ್ಜಿ ನಗ್ತಾರೆ ಇವೇನ್ ಮಾಡ್ತಾವಲ್ಲ ಅಂತ. ಎದಕ್ಕಂದ್ರೆ ಡ್ರೆಸ್ಗೋಸ್ಕರ ಜಗಳ ಆಡಿದ್ವಿ. ಜಗಳ ಮಾಮಂಗೆ ಯಾವಾಗ ಆಡ್ತಿರ್ತೀವಿ. ಮೇನ್ ಪಾಯಿಂಟ್ ಮತ್ತೆ ಯಾವಾಗ ಮಾತಾಡ್ಸೋ ಸ್ಟಾರ್ಟ್ ಮಾಡಿದ್ವಿ. ಮತ್ತೆ ಯಾವಾಗ? ಅದೇ ನೀನು ಅದೇ ಐಸಿ ಒಳಗೆ ಇಟ್ಟಿದ್ರಲ್ಲ, ಅವಾಗ ನೀನು ಎದ್ದೇಳಕ್ ಆಗ್ತಿದ್ದಿಲ್ಲ. ಎದ್ದೇಳಮ್ಮಿ ಅಂತ ನಾನು ಹೇಳ್ತಿದ್ದೆ. ಕುಡಿ ಕುಡಿ ಯಾವ್ದು ಕುಡಿ ಆಯ್ತಾ ಗೈಸ್? ಯಾವಾಗ ಗೊತ್ತಾ, ನಾನು ಡೆಲಿವರಿಗೆ ಹೋಗಿನಲ್ಲ, ತಾಯಿ ಕಡೆ ಮರ್ತೋಗ್ಬಿಟ್ಟಿನಿ. ಡೆಲಿವರಿಗೆ ಹೋಗಿ ಟೈಮಿಗೆ ತಾಯಿ ಕಡೆ ಮರ್ತೋಗ್ಬಿಟ್ಟಿನಿ. ಅವಸರದ ಎಲ್ಲ ಟೆನ್ಷನ್ನಾಗ ಅದು ಇದು ಬಾವ ಬಂದು ತಗೊಂಡೋಗಿ ಹೋಗಿದ್ವಿ. ನಾನು ಫೋನ್ ಮಾಡಿ ಹೇಳಿದ್ದೆ, ಅವ ಫೋನ್ ಮಾಡಿದ್ದೆ, ಕಾವ ಏನು ಅಂತ ಅನ್ಲ, ತಾಯಿ ಕಾರ್ಡ್ ಮರ್ತು ಬಂದ್ಬಿಟ್ಟಿನಿ, ನಿಮ್ಮ ಬಾವ ಬರ್ತಾನ, ತಾಯಿ ಕಾರ್ಡ್ ಕಟ್ ಕಳ್ಸ ಅಂತ ಹೇಳಿದೆ. ಈಗಿದು 5, ನಾನು 6. ನಿಂದೆ ನೆಕ್ಸ್ಟ್ ಕ್ವಶನ್. ಇನ್ಸ್ಟಾಗ್ರಾಮ್ನಾಗ ಎಷ್ಟು ಪೋಸ್ಟ್ ಬಿಟ್ಟಿ? ಇನ್ಸ್ಟಾಗ್ರಾಮ್ನಾಗ ಯಪ್ಪ, ಇನ್ಸ್ಟಾಗ್ರಾಮ್ನಾಗ ಇನ್ನು ಅಂದ್ರೆ ಕರೆಕ್ಟ್ ಹೇಳ್ಬೇಕಾ, ಇನ್ನು ಅಬ್ಬೋ ಇರ್ಬೇಕಾ ಅದರೊಳಗೆ? ಕರೆಕ್ಟ್ ಹೇಳ್ಬೇಕು. ಒಂದು ನಿಮಿಷ ತಡಿ. ಹಾಕಿ ಇನ್ಸ್ಟಾಗ್ರಾಮ್ನಾಗ ಎಷ್ಟು ಪೋಸ್ಟ್ ಏನು ಅದೆಲ್ಲ ವಿಡಿಯೋಸ್ ಟೋಟಲ್ ಆಕಿ ಗೊತ್ತಿಲ್ಲ. ಫೋನ್ ತಗೊಂಡು ಓಪನ್ ಮಾಡಿ ನೋಡಿ ತಾನು ನೋಡ್ಕೊಂಡ. ಕ್ವಶನ್ ಫಸ್ಟ್ ಆಫ್ ಆಲ್ ತನಗೆ ಗೊತ್ತಿರ್ಬೇಕು, ಅದು ಆನ್ಸರ್ ಎಲ್ಲ ಗೊತ್ತಿಲ್ಲ. ಅದು ಓಕೆ, ಇನ್ಸ್ಟಾಗ್ರಾಮ್ ಇಲ್ಲ, ಅದು ಓಕೆ, ನೋಡಿದ್ದು ಅದು ಓಕೆ ಬಿಡಿ. ಅದೆಲ್ಲ ಆದ್ಮೇಲೆ ಗೊತ್ತಿಲ್ಲ ಅನ್ನೋ ಸುಮ್ಮನೆ ಇರ್ಬೇಕು. ಗೊತ್ತಿಲ್ಲ ಕ್ವಶನ್ ಕೇಳಿ ತಪ್ಪು. ನಾನು ನೋಡ್ಬೇಕಿತ್ತು, ಅದು ಕ್ವಶನ್ ಅದು ಹಾಕ್ಬಾರ್ದಿತ್ತು. ಹೋಗ್ಲಿ ಬಿಡಿ. ನಾನು ಹೇಳ್ತೀನಿ 250 241 250 ಒಳಗೆ ಅಷ್ಟೇ. 300 ಅಂತ ತಟಾದಿಲ್ಲ. ಎಷ್ಟು? 241 250 ಒಳಗೆ ಅಷ್ಟೇ, ಜಾಸ್ತಿ ಇಲ್ಲ. ಕರೆಕ್ಟ್ ಹೇಳಕ್ ಆಗಲ್ಲ. ಕರೆಕ್ಟ್ ಇಲ್ಲ. 41 4 ಅದೇ 40 ಇರೋದು ಕರೆಕ್ಟ್ ಒಂದ್ ಹೇಳಷ್ಟೇ. ಅಮ್ಮ ಇವಾಗ 50 241 241 241 ಎಷ್ಟು ಎಷ್ಟು ಹೇಳ? 251. 51 ನಂದು 6, ಇಕ್ಕಿಂದು 5. ನೀ ಆ ಕ್ವಶನ್ ಕೇಳಿದ್ರೆ ರಾಂಗ್ ಅದ್ರ ಅರ್ಧ ಮಾಡ್ದವ್ರು. ಅರ್ಧ ಮಾಡ್ದ ಯಪ್ಪ. ಕೇಳ. ಗ್ಲೂಕೋಸ್ ನೀರು ಚೆನ್ನಾಗಿಲ್ಲ. ಓಕೆ ಗೈಸ್, ನೆಕ್ಸ್ಟ್ ಕ್ವಶನ್ ನಂದು. ಪ್ರಿಯಾನ್ ಹುಟ್ಟಿದಾಗ ಯಾವ ಕಲರ್ ಡ್ರೆಸ್ ಹಾಕಿದ್ದ? ಫಸ್ಟ್ ಪ್ರಿಯಾನ್ ಹುಟ್ಟಿದಾಗ ಅಲ್ಲ, ಒಟ್ಟು ಡ್ರೆಸ್ ಉಡ್ಸಿದ್ ಬ್ಯಾರದು, ಉಡುಪು ಡ್ರೆಸ್ಸು ಫಸ್ಟ್ ಉಡ್ಸಿದ್ದ. ಅದು ವೈಟು ಬ್ಲೂ ಐತೆ, ನೀಲಿ ಕಲರ್. ಅದು ನಮ್ಮನೆ ಹತ್ರ ಇರೋದು ಅದು ಫಸ್ಟಿಗೆ ಹುಟ್ಟಿದ್ದು. ಯಾರಿಗೆ ಹೊಸದು ಹಾಕ್ಬಾರ್ದಲ್ವ, ಹಾಗಾಗಿ ಬೇರೆ ಹುಟ್ಟಿಸ್ ಅದು ತಗೊಂಬಂದಿದ್ರು. ನೀಲಿ ಕಲರ್, ವೈಟ್ ಬ್ಲೂ. ಕೇಳ 6 7 ನಂದು. 6 ಅದಾಗ ನೋಡ್ತನಲ್ಲ, ಆಮೇಲೆ ಕರೆಕ್ಟ್ ಆದ. ನೀನು 10 ಆದ್ವಾ ಕ್ವಶನ್ಸ್? ಇಲ್ಲ, ಎಷ್ಟಾದ್ರು?
ಎಂಟಾಗ್ಯಾವ, ಇನ್ನೆರಡು ಅದ. ನಿಮ್ಗೆ ಎಷ್ಟು? ನೀನು ಫಸ್ಟು ಯಾವ ಸ್ಕೂಲಾಗ ಡ್ಯಾನ್ಸ್ ಆಡಿದ್ದು? ಫಸ್ಟಾ? ನಾವೆಲ್ಲಿದ್ದೀವಿ ಅವಾಗ? ಫಸ್ಟ್ ಗೈಸ್ ನಾನು ಕಲ್ಮಠ ಸ್ಕೂಲಾಗ ಪ್ರತಿಭೆ ಕಾರಂಜಿ ಒಳಗ ಹಿಂದಿ ಸಾಂಗಿಗೆ ನಾನು ನನ್ನ ಫ್ರೆಂಡ್ ಡ್ಯಾನ್ಸ್ ಆಡಿದ್ವಿ. ಅವಾಗ ಈ ಮನೆ ಕಟ್ಟಿಸ್ತಿದ್ವಿ, ಬಾಡಿಗೆ ಮನೇಲಿ ಇದ್ವಿ ನಾವು. ಹಿಂದಿ ಸಾಂಗ ಇದು ಅಷ್ಟೇ ಅಷ್ಟೇ. ಇದು ಹಿಂದಿ ಮತ್ತೆ ಅದು ಲಾಚ ತರ ಮಿಂಚು ಮಿಂಚು ಲಾಚ ಹಾರ್ ಕದಮ್ ಕದಮ್ ಅದೈತಲ್ಲ, ಅದು ಆ ಸಾಂಗ್ ಅದೇನ? ಫಸ್ಟ್ ಸನ್ಸನರ್ ಆಡಿದ್ದು. ಸಣ್ಣ ಇಲ್ಲಮ್ಮ ಆಡಿದ್ದು ಅದು ಕಲ್ಮಠ ಸ್ಕೂಲ್. ಕಲ್ಮಠ ಸ್ಕೂಲ್ ಫಸ್ಟ್ ಹೇಳ್ತಿದ್ದಾಗ ಅಲ್ಲಿ ಬಾಡಿಗೆ ಮನೆಯಾಗಿದ್ವಿ ಫಸ್ಟ್. ಮತ್ತೆ ಅದೇ ಪ್ರತಿಭೆ ಕಾರಂಜಿ ಡ್ಯಾನ್ಸ್ ಇಲ್ಲೇ ಆಡಿದ್ನಲ್ಲ, ಕಲರ್ ಕಲರ್ ಡ್ರೆಸ್ ಹಾಕೊಂಡು. ವಾಸಿ ಸ್ಕೂಲ್. ವಾಸಿ ಸ್ಕೂಲ್ ಆಗಲ್ಲ, ಕಲ್ಮಠ ಸ್ಕೂಲಾಗೆ. ಅದಾದ್ಮೇಲೆ ಅದು ಬೇಷ ಆಡಿದಕ್ಕೆ ಮತ್ತೆ ಇಲ್ಲಿ ಸೇರ್ಸ್ಕೊಂಡ್ರು ಈ ಡ್ಯಾನ್ಸ್. ಫಸ್ಟ್ ಆಡಿದ್ನ ಪ್ರತಿಭಾ ಕಾರಂಜ. ಇದು ಹಿಂದಿ ಸಾಂಗ್ ಕದಮ್ ಕದೇ ಆಡಿದ್ದು. ಚಲಿಸ್ತು. ನಂದು 7 ಹಾಕಿ 7. ಎಷ್ಟು ಎಷ್ಟು ನಂದು ಕ್ವಶನ್ ಇಲ್ಲಿಂದ ಕಾಣ್ತಾವ? ಕಾಣ್ತಾವ. ಎಷ್ಟು ಕ್ವಶನ್? ಅಪ್ಪ ಅವಂದು ಮದುವೆ ವಾರ್ಷಿಕೋತ್ಸವ ದಿವಸ ಏನ್ ಗಿಫ್ಟ್ ಕೊಟ್ಟೆ, ಅದು ಏನು, ಎಷ್ಟನೇ ವರ್ಷಕ್ಕೆ ಕೊಟ್ಟೆ? 25 ವರ್ಷಕ್ಕೆ ಕೊಟ್ಟೆ. ಅದು ಇದು ಬಿಸಿನೀರಾಗ ಒಂದು ಇದು ಕಾಜು, ಅದು ಬಿಸಿನೀರು ಹಾಕಿದ್ರೆ ಅಪ್ಪ ಅಮ್ಮನ ಫೋಟೋ ಬರ್ತೈತೆ. ನೆಕ್ಸ್ಟ್ ಏನ್ ಕೊಟ್ಟೆ? ನೆಕ್ಸ್ಟ್ ಏನು ಕೊಟ್ಟ? ಕೇಕ್ ಕೋಸಿದೆ ಅಷ್ಟೇ. ಅದೊಂದೇ. ಇದು 25 ವರ್ಷಕ್ಕೆ ನನಗೆ ನೆನ್ಪಿದ್ದಲ್ಲಿ ಅಪ್ಪ ಅಮ್ಮ ಯಾನರ್ಸ್ ಮಾಡ್ಕೊಂಡು ಬಂದೀನಿ. 25 ವರ್ಷಕ್ಕೆ ನಾನು ಸುಡ ನೀರು ಹಾಕಿದ್ರೆ ಹಾಲು ಹಾಕಿ ಕೊಟ್ಟಿದ್ದೆ ಅವಕ್ಕೆ. ಅವ್ರದ್ದು ಫೋಟೋ ಬರುತ್ತೆ. ಅದ ಒಡೆ ಬರೋದೆ ಅಲ್ಲ ನಂದೇ. ನೀನು ಅಪ್ಪನ ಸ್ವಲ್ಪ ಒಡೆ ಬರೋದೆ ಅದು ಬಿಡ್ತಲ್ಲ, ಆತೆಲ್ಲ ಒಡೆ ಬಡ್ದ, ನೀನು ಒಡೆ ಬಡ್ದಾಗ ಒಂದು ಸ್ವಲ್ಪ ಇದೆ. ಅದು ಸುಡ ನೀರು ಹಾಲು ಹಾಕಿದ್ರೆ ಅದೇ ಕರೆಕ್ಟ್. 8 7 ಕೇಳಿ ಗೈಸ್. ಆಕೆ ಗೆಲ್ತಾಳೆ ಅನ್ಸುತ್ತೆ ಗೈಸ್. ಲಾಸ್ಟ್ ಕ್ವಶನ್ ಇದು. ನಾನೇ ಟಫಾಗಿ ಕೇಳ್ತೀನಿ ಅಂದ್ರೆ ಅವಳೇ ಟಫಾಗಿ ಕೇಳ್ಬಿಟ್ಟ. ಪ್ರಿಯಾಂಶ್ ನಮ್ಮ ಮನೆಗೆ ಬಂದಾಗ ಯಾವ ವಾರ ಎಷ್ಟು ಗಂಟೆಗೆ ಬಂದ? ಅಂದ್ರೆ ಡೆಲಿವರಿ ಆದ್ಮೇಲೆ ಇಲ್ಲಿಗೆ ಯಾವ ವಾರ ಬಂದ? ಗುರುವಾರ ಡೆಲಿವರಿ ಐತೆ. ಗುರುವಾರ ಶುಕ್ರ ಹಂಗೆ ಹೇಳಂಗಿಲ್ಲ. ಶನಿವಾರ ಬಂದ. 3:15 ಬಂದ. ಏನಕ್ಕಂದ್ರೆ ಮಧ್ಯಾಹ್ನನೇ ಬೆಳಿಗ್ಗೆನ ಡಿಸೈಡ್ ಆಗಿತ್ತು. ಬಟ್ ಅವ್ನು ತೆಗ್ಗಿ ಅಳೋದಕ್ಕ ಮತ್ತೆ ಅವನು ಬ್ಲಡ್ ಟೆಸ್ಟ್ ಅದೆಲ್ಲ ಮಾಡಿಸಿದ್ರಲ್ಲ ಡೆಲಿವರಾಗ. 1 ಗಂಟೆ ಊಟಕ್ಕೆ ಹೋಗ್ಯಾರ ಅಂತ ಹೇಳಿ 2 ಗಂಟೆ ಇನ್ನೂ ರಿಪೋರ್ಟೇ ಬರಲಿಲ್ಲ. ಜಗಳ ಆಡ್ಕೊಂಡು 3:15 ಬಂದಿವಿ ಇಲ್ಲಿ. 3 ಗಂಟೆಗೆ ಬಂದ. ಕರೆಕ್ಟ್. ನಂದು 8 ಹಾಕಿದೆ 8. ಲಾಸ್ಟ್ ಕ್ವಶನ್ ಗೈಸ್. ಲಾಸ್ಟ್. ಅಪ್ಪ ಲಾಸ್ಟ್ ಯಾವಾಗ ಬೈದಿದ್ದು ನಿನ್ಗೆ? ನನೀಗ ಯಾವಾಗ ಬೈದಿದ್ದೆ ಅಂದ್ರೆ, ಅಲ್ಲಿ ಕುತ್ಕೊಂಡು ಮುಸುರು ತಿಕ್ಕೋಗು, ನಿಮ್ಮ ಅವ್ಗೆ ಬಿಡ್ತೀಯನ ಅಂತೇಳಿ. ಅವತ್ತು ಸಾಯಕ್ಕೆ ಇನ್ನೊಂದು 2 ದಿನ ಇತ್ತು, ಅವಾಗ ಬೈದಿದ್ದೆ. ಕುಡಿ ಉಪ್ಪು ನೀರು ಗೈಸ್, ಅದಕ್ಕೆ ಕುಡಿ. ನೀನು ಫಸ್ಟ್ ಹೇಳು. ಯಾವಾಗ ಗೊತ್ತಾ ಗೈಸ್, ನಮ್ಮಪ್ಪ ಇನ್ನ ಸಾಯಕ್ 2 ದಿನ ಐಕಿ ಅಲ್ಲಿ ಅಪ್ಪ ಕುಂದ್ರದ ಅವಾಗ ನೋಡಾಳ. ಯಾವಾಗ ಗೊತ್ತಾ, ನಮ್ಮಪ್ಪ ಅವ್ರು ಏನು ಆರಾಮ್ ಅವಾಗಲೇ ಸ್ವಲ್ಪ ಇದಾಗ್ತಿದ್ರು, ಹೊಟ್ಟೆ ನೋವು ತೋರ್ಸ್ಕೊಂಬಂದಿದ್ರು. ಇಲ್ಲೇ ತೋರ್ಸ್ಕೊಂಬಂದ್ರೆ ಅವ್ರು ಏನು ಊಟ ಮಾಡ್ತಿದ್ದಿಲ್ಲ. ನಾನು ಎಲ್ಲಾರಾಗಿತ್ತು, ಇಲ್ಲಿದ್ದೆ. ಏನು ಊಟ ಮಾಡ್ತಿದ್ದಿಲ್ಲ. ಅವಾಗ ಸ್ವಲ್ಪ ತಿನ್ನಕ್ಕೆ ಐಟಮ್ಸ್ ತನ್ನ ಅಂದಿದ್ರು. ಈಕೆ ಸುಮ್ಮನೆ ಅವತ್ತು ಮಂಗಳವಾರ ದಿನ ಅವ್ವ ಬಂದ್ಲು, ಅಪ್ಪ ಇಲ್ಲಿ ಮಕ್ಕೊಂಡಿದ್ನಲ್ಲ, ಅಲ್ಲಿ ಹೊರ ಕುತ್ಕೊಂಡು ಮುಸುರು ತಿಕ್ತಿದ್ಲ ಅವ್ವ. ಮುಸುರು ನಿಮ್ಮ ಅವ್ವಿಗೆ ಬಿಡ್ತೀನಂತೇಳಿ ಅಪ್ಪ ಬೈದ. ಅದೇ ಲಾಸ್ಟ್. ಅವಾಗ ತಿನ್ನಕ ಒಂದ್ ಸ್ವಲ್ಪ ಐಟಮ್ಸ್ ತಂದಿದ್ದ, ಒಂದ್ ಸ್ವಲ್ಪ ಇವಾಗಾದ್ರೂ ಹೇಳ್ತಾರ. ಅದೇ ಲಾಸ್ಟ್ ನೀವಪ್ಪ ಬೈದಿದ್ದ. ಏನ್ ಗೊತ್ತಾ, ತಿನ್ನಕ್ ತಗೊಂಬಂದಿದ್ರು. ಈ ಕೆದಳೆಲ್ಲ ಸುಮ್ಮನೆ ಚೆಕ್ ಮಾಡಿಬಿಟ್ಟಿದ್ರು. ಅದು 1 ಮಂತ್. ಅವಾಗ ಪ್ರಿಯಾಂಶ್ ಇನ್ನ 6 ದಿನದಕ ಇದ್ದ. ಬಳ್ಳಾರಿಯಿಂದ ತಗೊಂಬಂದಿದ್ರು. ಬಳ್ಳಾರಿಯಿಂದ ಅಲ್ಲಮ್ಮ, ಪುಲನ ಆಸ್ಪತ್ರೆ ತೋರ್ಸ್ಕೊಂಡು ಇಲ್ಲಿ ತಗೊಂಬಂದಿದ್ರಲ್ಲ ಇವು ಚೆರ್ರಿ ಹಣ್ಣು. ಅಪ್ಪ ಹೊತ್ತಾಗ ಎಲ್ಲ ಹೊರ ಬಿಸಿಗೆ ಬಂದಿವಿ ಅಲ್ಲಿ ಹೋಗಿ ತಗೊಂಡೋಗಿ ಚೆರ್ರಿ ಹಣ್ಣು ಎಲ್ಲ ತಗೊಂಬಂದಿದ್ದ. ಅಕ್ಕ ತಿನ್ಬೇಕು, ನಾನ್ ತಿನ್ಬೇಕು. ನೀನೇನು ಅನ್ನ ಜೋಕಿಗೆ ಹೇಳಿದ, ಅನ್ನ ಏನು ಉಂಬಲ್ಲೇನೋ ತಿನ್ನಕ್ ಬಂದ್ಬಿಡ್ತಿ ಏನ್ ನೀನ್ ಅಂತ ಹೇಳಿ ಸ್ವಲ್ಪ ರ್ಯಾಶ್ ಆಗಿ ಬಿದ್ದಿದ್ರ. ಅದು ಹಂಗೆ ಇದ್ದು ಮನೆ. ಅಪ್ಪ ತಿಳ್ಕೊಂಡ್ಮೇಲೆ ಎಲ್ಲ ಹೊಸ್ಬಿಟ್ರು ಅವನ್ನ. ಅದೇ ಲಾಸ್ಟ್ ಅಂತ ನಾನು ಅನ್ಕೊಂಡಿನಿ. ಈ ಮುಸುರು ಸಿಗಕ್ ಗೊತ್ತಿಲ್ಲ ಗೈಸ್ ನನಗೆ. ಕೇಳ ನೆಕ್ಸ್ಟ್ ಕ್ವಶನ್ ಕೇಳ್ತಾಳೆ. ಇದು ಕುಡಿಬೇಕು, ಕುಡಿಬೇಡ ಪ್ರಿಯಾಂಶಿ ಕುಡಿಸ್ಬಿಡ. ಪ್ರಿಯ
ಅಪ್ಪ ಅಮ್ಮ ಅಪ್ಪ ಅವ್ವ ಇಬ್ರಲ್ಲಿ ಜಾಸ್ತಿ ಯಾರು ಬೈಯದ್ ನನಗೆ? ಅಪ್ಪ ಅವ್ವ. ಅಪ್ಪ ಅವ್ವ. ಇವಾಗ ಅವಾಗ 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 ನಮ್ಮ ಅವ್ವ ಬೈತಿದ್ಲು guys. ಇವಾಗ ಕೂಡ ನಮ್ಮ ಅವ್ವನೇ ಬೈಯೋದು. ಯಾಕಂದ್ರೆ ನಮ್ಮಪ್ಪ ಹೆಣ್ಮಕ್ಳು ಜಾಸ್ತಿ ಬೈತಿದ್ದಿಲ್ಲ. ಇನ್ನೊಂದು ಎಷ್ಟು ನಮ್ಮಮ್ಮ ಬೈದ್ರು ನಮ್ಮಪ್ಪ ನಮ್ಮನ್ನ ಮುದ್ದೆ ಹಾಕ್ತಿದ್ದೆ. ಇರ್ಲಿ ಬಿಡು ಓದ್ ಮಾಡ್ತಾವ ಇಲ್ಲೇನು ಮಾಡಿಸ್ತಿ ಹಂಗ ಅಂತಿದ್ದ. ನಮ್ಮಮ್ಮನೇ ಇಬ್ರಿಗೆ ಬೈತಿದ್ದು ಜಾಸ್ತಿ. ನನಗೆ ಹೊಡಿತಿದ್ರಿಗೆ ಬೈತಾರ ಅಷ್ಟೇ. ನನಗೆ ಬಡ್ದು ಬಿಡ್ತಿದ್ರು. ಓಯ್ 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 ಇನ್ನೊಂದು ಕ್ವಶನ್ ಆಯ್ತಾ? ಇಲ್ಲ ಆಯ್ತು ಗೈಸ್. ನಂದು 9 ನಿಕ್ಕಿದ್ 9 ಒಂದೇ ಇಬ್ರೇ ಒಂದೊಂದೇ ರಾವ್ ಮಾಡಿವಿ. ನೀನ ಅಂದ್ರೆ ಇಬ್ರು ಸರಿ ಸಮಾಜ ಜಂಟಿ ಅದೀವಿ. ಇಬ್ರು ಗೆದ್ವಿ ನಾಯಿ ಒಂದೊಂದೇ ಲಾಸ್ಟ್ ಇನ್ನೊಂದು ಕ್ವಶನ್ ಲಾಸ್ಟ್ ನಮ್ಮ ಕ್ವಶನ್. ಯಾಕಂದ್ರೆ ಇಬ್ರದ್ದು 9 ಆಗತ್ತಲ್ವಾ, ಹಾಗಾಗಿ ಇನ್ನೊಂದು ಕ್ವಶನ್ ಕೇಳೋಣ ಅಂತೇಳಿ ಕೇಳ. ನಾನು ಕ್ವಶನ್ ನಾನು 10 ಅಂತೇಳಿ ಬರ್ದಿಟ್ಕೊಂಡಿಲ್ಲ. ನಾನು ಆಕೆ ಕೇಳಲಿ, ನಾನು ಕೇಳ್ತೀನಿ. ಕೇಳ, ನನ್ಗೆ ಗೊತ್ತಿಲ್ಲ ಏನಾದ್ರು. ಏನು ಕ್ವಶನ್ ಕೇಳ. ಏನು ಕ್ವಶನ್ ಕೇಳ. ಆಮೇಲೆ ಇವಾಗ ಹೇಳಿದಲ್ಲ ಅವ್ವನೇ ಜಾಸ್ತಿ ಬೈಯದಂತ ನಾನು ಕೇಳಿದ್ದು. ನಾನು ಕರೆಕ್ಟ್ ಸತ್ಯ ಬರ್ದಿಟ್ಟೇನಿ ನೋಡಿ ಎಷ್ಟು. ಇವಾಗ ನೆನ್ಪು ಮಾಡ್ಕೋಬೇಕು ಮತ್ತೆ ನೆನ್ಪು ಮಾಡ್ಕೊಂತೀರಿ ಗೈಸ್. ಏನ್ ಗೊತ್ತಾ ಕ್ವಶನ್? ಒನ್ ಟೈಮು ನಮ್ಮ ತಮ್ಮನ ಕಾಲ್ ಮೇಲೆ ಗಾಡಿ ಹೋಗ್ಬಿಟ್ಟಿತ್ತು. ಅವಾಗ ನಮ್ಮಮ್ಮ ಏನ್ ಮಾಡ್ತಿದ್ರು ಅಷ್ಟೇ ಕ್ವಶನ್. ನಮ್ಮ ತಮ್ಮನ ಕಾಲ್ ಮೇಲೆ ಹೋಗಿದ್ರು, ಗಾಡಿ ಹೋಗ್ಬಿಟ್ಟಿತ್ತು ನಮ್ಮ ತಮ್ಮನ ಕಾಲ್ ಮೇಲೆ. ಕೆಲ್ಸಕ್ಕೆ ಹೋಗಿದ್ರು, ಅದು ಲಾರಿ ಹೋಗಿತ್ತು. ಅದು ಹೋಗಿತ್ತಲ್ಲಮ್ಮ? ಅಲ್ಲ ಗಾಡಿ ಅದು ಚಾ ತಮರಕ್ ಹೋಗಿದ್ರು. ಓಕೆನಾ? ಡನ್. ಗಾಡಿ ಕರೆಕ್ಟಾ? ಚಾ ತಮರಕ್ ಹೋಗಿದ್ದು. ಓಕೆ ಗೈಸ್ ಡನ್. ಕುಡಿ. ಒಂದ್ ನಿಮಿಷ ಕ್ವಶನ್ ಕೇಳ ಫಸ್ಟ್. ಸಂತು ಸುಮ್ಮರು ಇಲ್ಲ ಕಾಲ್ ಮಾಡ ಸುಮ್ಮರು. ನಮ್ಮಮ್ಮ ಏನ್ ಮಾಡ್ತಿದ್ರು? ನಮ್ಮ ಸಂತು ಕಾಲ ಮೇಲೆ ಏನ್ ಹೋಗಿತ್ತು? ಅವನು ಏನ್ ಮಾಡಕ್ ಹೋಗಿದ್ದ? ಚಾ ತಮರಕ್ ಹೋಗಿದ್ದ. ಚಾ ತರಕ್ ಹೋಗಿದ್ದ. ನೀನ್ ನನಗೆ ಆನ್ಸರ್ ಹೇಳ್ಬಾರ್ದು. ನೀನ್ ಕರೆಕ್ಟ್ ಸುಮ್ಮನಿರಮ್ಮ. ನೀನ್ ಹೇಳ್ಬೇಡ. ಅಮ್ಮ ಅವ್ವ ಏನ್ ಮಾಡ್ತಿದ್ಲ ಅಷ್ಟೇ. ನೀನ್ ಅಲ್ಲಿ ಕೇಳ್ಬೇಡ. ನೀನ್ ಒಂದು ಆನ್ಸರ್ ಕೊಡ್ಬೇಕು. ಹೌದು ಹಂಗಂದ್ರೆ ನನ್ ಕೈಲಿ ನನ್ ಬೈಲಿ ಆನ್ಸರ್ ಬಂದ್ಬಿಡ್ತದ. ಕೆಲ್ಸಕ್ಕೆ ಹೋಗಿದ್ದೆ. ಓಕೆ ಒಂದ್ ಆನ್ಸರಾ? ಕ್ಲಿಕ್ಕಾ? ನನಗೆ ಫಸ್ಟ್ ಆನ್ಸರ್ ಹೇಳು, ಆಮೇಲೆ ಏನ್ ಗೊತ್ತಾ ಗೈಸ್? ನಮ್ಮಮ್ಮ ಅಕ್ಕಿ ಹಸ್ ಮಾಡ್ತಿದ್ರು. ತಲೆ ಜಗ್ಗಿ ನವೋದಕ್ಕ ನಮ್ ತಮ್ಮಗ್ ಚಾ ಹಸ್ಕೊಂಬ ಅಂತ ಕಳ್ಸಿದ್ರು. ಅವುಗೆಲ್ಲ ಚಾ ಶಮ ಅಂತ ಹೇಳಿ ಅವುಗೆ ಅಮ್ಮನಿಗೆ ಇಲ್ಲ ಅವುಗೆ ಅವಳಮ್ಮ ಅಕ್ಕಿ ಹಸ್ ಮಾಡ್ತಿದ್ಲ. ಅವಾಗ ನಾನು ಕೂಡ ಇದ್ದೆ. ಅವ ನಮ್ಮಮ್ಮ ಬಂದ್ಮೇಲೆ ಯಾಕಂದ್ರೆ ಅದು ಆನ್ಸರ್ ಗೊತ್ತಿಲ್ಲ ಆಕಿಗೆ, ಗೊತ್ತಿಲ್ಲ. ನಮ್ಮಮ್ಮ ಬಂದ್ಮೇಲೆ ಕೇಳದಲ್ಲ ನನಗೆ ಗೊತ್ತಿರ್ಬೇಕು. ಅದಿ ಫೋನ್ ಮಾಡಿ ಕೇಳ. ನಮ್ಮಮ್ಮ ನಾನು ಊಟ ಇದ್ದೆ ಗೈಸ್ ನಮ್ಮನೆಗೆ. ಅವತ್ತು ನಮ್ಮಮ್ಮ ಅಕ್ಕಿ ಹಸ್ ಮಾಡ್ತೀವಿ. ಅವತ್ತು ಶನಿವಾರ. ಇಷ್ಟ ಇದೆ ಗೈಸ್. ಈಗ ಎಷ್ಟು ಇರ್ಬೋದು ನೀವೇ ಯೋಚನೆ ಮಾಡಿ. ಅವನು 1 ವರ್ಷ ಡಿಫ್ರೆಂಟ್ ಅಷ್ಟೇ. ಅಕ್ಕಿ ಹಸ್ ಮಾಡ್ತಿದ್ರೆ ಜಗ್ಗಿ ತಲೆ ನೋವು ಕುಂತೈತೆ, ಹೋಗಿ ಚಾ ತಗೊಂಬಪ್ಪ ಅಂತ ಕಳ್ಸಿದ್ರೆ ಅವನ್ ಏನ್ ಮಾಡ್ಯಾನ ಶಾಸ್ತ್ರ ಮಾಡ್ಕೆ ಅಂತ ಹಿಂಗಂತ ಎಗ್ರಿ ಕಾಲು ಮೇಲೆ ಹೋಗ್ಬಿಡತ್ತೆ ಅದು ಗಾಡಿ. ಎಷ್ಟು ಇವಾಗಾದ್ರೂ ಅವ್ನು ಹೆಂಗೆ ಇದೆ ನಮ್ಮ ಅಚ್ಚೆ. ಅದೇ ನಂದು 10 ಅಕ್ಕಿದು 9 ಕ್ವಶನ್ ಕೇಳ. ಇದು ಬೇಕಾದ್ರೆ ಡೌಟ್ ಇದ್ರೆ ನಮ್ಮಮ್ಮ ಬಂದ್ಮೇಲೆ ಹಿಂಗ್ ವಿಡಿಯೋ ತೋರಿಸ್ತೀನಿ. ಅವನಮ್ಮ ಏನ್ ಹೇಳ್ತಾರ ನೋಡು. ಅಪ್ಪ ಯಾವಾಗಾದ್ರೂ ಬೈತಿರ್ತಾನ, ಆದ್ರೆ ನೀವೇನ ಅಂದ್ರೆ ಅಪ್ಪ ನೀವೇನ ನನಗೆ ಏನನ್ನ ಅಂದ್ರೆ ಅಪ್ಪ ಬೈತಿರ್ತಾನ. ಗೈಸ್ ಏನಿಲ್ಲ ಗೈಸ್, ಆಗಿ ಕರೆಯವ ಅಂದ್ರೆ ಬೈತಾನ. ಯಾಕಂದ್ರೆ ನಮ್ಮಪ್ಪನೂ ಬ್ಲಾಕ್ ಇದ್ದ. ನಾವ್ ಆಲ್ಮೋಸ್ಟ್ ನಮ್ಮ ತಮ್ಮ ನಮ್ಮಮ್ಮ ನಮ್ಮ ಎಲ್ಲರೂ ನಾವು ಸ್ವಲ್ಪ ವೈಟ್ ಇದೀವಲ್ಲ. ಈಕಿ ನಮ್ಮ ಅಪ್ಪ ಆಗ್ಬಿಟ್ಟ ಅಲ್ಲ ನಮ್ಮ ಅಜ್ಜಿ ನಮ್ಮ ಅಪ್ಪ ನಮ್ಮ ಅವ್ರು ಇದ್ದಂಗೆ ಇದಾರೆ ಸೇಮ್ ಕಲರ್ ಬಿಟ್ಟು. ನಮ್ಮ ಅಪ್ಪ ಫುಲ್ಲು ಬ್ಲಾಕ್ ಆತಾನೆ ಸ್ವಲ್ಪ ಅಷ್ಟಾಗದ. ಅದಕ್ಕೆ ನಾನು ಯಾವಾಗ್ಲೂ ರೇಗಿಸ್ತಿದ್ನ. ಏನಾದ್ರು ಸಿಟ್ಟು ಬಂದ್ರೆ ಏನೆಲ್ಲ ಕರೆಯವ ಹೆಂಗದೋಡು ಕರೆಕಾಗಿ ಹಂಗ ಅಂದಿದ್ರೆ ನಾವು ಒಪ್ಪಗ ಸಿಟ್ಟು ಹಂಗ ಅನ್ಬಾರ್ದು. ಅವು ಒಬ್ಬರನ್ನ ಆಳಿಸ್ಬಾರ್ದು ಅಂತ ಬೈತಿದ್ರು. ಅದೇ ನನ್ನ 10 ಆಗಿ 9 ನಾನು ಏನಂತ ಕೇಳ್ಬೇಕು? ಆಮೇಲೆ ನೀನ್ ಏನನ್ನ ನೀನ್ ಏನ್ ನಾನ್ ಏನ್ ಮಾಡೋದ್ ನಾನ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ
ಹಂಗ ಅಂದಿಲ್ಲ, ನಾನು ಕೊಡಿಸ್ಬೇಕು ಅಂದೆ. ಕೊಡಿಸ್ಬೇಕು. ಅದು ನಾವು ಫಸ್ಟ್ಲಿಂದ ನೋಡು, ಫಸ್ಟಿನ ನೋಡು. ಫಸ್ಟ್ಲಿ ಮತ್ತೆ ಅದ್ರಾಗ ಹೇಳದ್ ನೋಡಿ, ಇಬ್ರು ಹೇಳದೆ. ನಾನು ಏನಂದೆ, ನೀನ್ ಡ್ರೆಸ್ ಕೊಡ್ಸ್ಬೇಕು ನೋಡಂದ್ರೆ, ನಾನ್ ಏನಂದೆ, ಡ್ರೆಸ್ ಅಂದ್ರೆ ನಾನು 100 ರೂಪಾಯಿ ಇಟ್ಟು ಕೊಡಿಸ್ತೀನಿ, ಅದು ವ್ಯಾಲ್ಯೂಬಲ್ ನಿನ್ಗೂ ಇರ್ಬೇಕು. ಚಾಕ್ಲೇಟ್ ಅಂದಿದ್ದು. ಚಾಕ್ಲೇಟ್ ನೋಡಿ ಹಿಂಗೆ ಮೋಸ ಮಾಡ್ತಾಳೆ. ಆದ್ರೂ ಆಕಿ ಆಕಿ ಕೈಯಲ್ಲಿ ಏನ್ ಮಾಡಿಸ್ತೀನೋ ಅದನ್ನು ವ್ಲಾಗ್ ಮಾಡಿ ಈ ಲಾಗಲ್ಲಿ ಹಾಕಲ್ಲ, ಅದು ನೆಕ್ಸ್ಟ್ ಲಾಗಲ್ಲಿ ಹಾಕ್ತೀನಿ. ಆಕಿಗೆ ಏನ್ ಹೇಳ್ತಾಳೆ, ಇಲ್ಲಾಂದ್ರೆ ನಾನು ಹೇಳ್ದಂಗೆ ಕೇಳ್ಬೇಕು. ನಾನು ಹೇಳ್ದಂಗೆ ಕೇಳ್ಬೇಕು. ಎರಡೇ ಆಪ್ಷನ್ಸ್, ನಾನು ಹೇಳ್ದಂಗೆ ಕೇಳ್ಬೇಕು, ಇಲ್ಲಾಂದ್ರೆ ನಾನು ಏನ್ ಮಾಡೋದನ್ನ ಅದ್ ಮಾಡ್ಬೇಕು. ಯಾರಲ್ಲ ಇಲ್ಲ, ಅದ್ ನೀನ್ ಏನ್ ಕೇಳ್ತಿ ಕೇಳು, ನಾನು ಕೊಡಿಸ್ತೀನಿ. ಏನ್ ಕೇಳಿ ಕೇಳ, ನನ್ನ ಒಂದೇ ಡ್ರೆಸ್ ಕೊಡ್ಸು. ಕೊಡ್ಸಿ ಕೊಡಿಸ್ನ ಅಲ್ಲಿ ಬಿಡ್ಸ್ಕೊಂಬಂದ್ ಗೈಸ್ ಹಾಕಿಲ್ಲ, ಅದು ಕೂಡ ಲಾಗ್ ಇರ್ಬೇಕು, ಕೊಡಿಸ್ತೀನಿ. ನೆಕ್ಸ್ಟ್ ಲಾಗ್ ಮಾಡಿ ವಿಡಿಯೋ ಮಾಡೈತೆ, ಅದು ನಿನಗೆ ಕೊಡಿಸ್ತೀನಿ. ಗೈಸ್ ಯಾಕೆ ಜಗ್ಗಿ ಸೋಮಾರಿ, ಏನ್ ಹೇಳಿದ್ರು ಮಾಡಲ್ಲ. ಅದಕ್ಕೆ ಡ್ರೆಸ್ ಕೊಡ್ಸ್ತೀನಿ, ಅದು ಕೊಡ್ಸ, ಅದು ಕೂಡ ಏನ್ ಕೊಡ್ಸಲ್ಲ ಆಕಿ ಗೊತ್ತೈತೆ. ನಾನು ಹೇಳಿದ್ ಮಾಡಂದ್ರೆ ಅದೆಲ್ಲ ಕೆಲಸ ಅಂತ ನಾನು ಹೇಳಿದ್ ಮಾಡಿದ್ರೆ ಅಲ್ಲೇ ಮಟಾಶ್. ಏನ್ ಗೊತ್ತಾ, ಅವ್ಳು ಸೋಮಾರಿ, ಅಡಿಗೆ ಏನ್ ಮಾಡಲ್ಲ. ನಾನು ಈಗ ಅಡಿಗೆ ಮಾಡಕ ಏನಂತ ತಿನ್ನಕ ಮಾಡಕ್ ಹೇಳ್ತೀನಿ ಅಂತ ಆಕೆ ಹಿಂಗೆ ಹೇಳ್ತಾವಳೆ. ಹೋಗ್ಲಿ, ಇದೊಂದು ಸ್ವಲ್ಪ ನೀರು ಕುಡಿದ್ಬಿಟ್ಟು. ಹಾಗೆ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡ್ ಬರ್ತಾಳೆ ನನ್ನ ತಂಗಿ. ಈ ವಿಡಿಯೋ ಇಷ್ಟ ಆಗಿದೆ, ನಾನು ಸಪೋರ್ಟ್ ಮಾಡೋದು. ಓಕೆ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮತ್ತೆ ನೆಕ್ಸ್ಟ್ ಏನಾದರೂ ಈ ಥರದ್ದು ಏನಾದರೂ ವಿಡಿಯೋ ಮಾಡ್ಬೇಕಂದ್ರೆ ಕಮೆಂಟಲ್ಲಿ ತಿಳಿಸಿ, ಮಾಡ್ತೀನಿ. ಬಾಯ್ ಮಾಡಪ್ಪ. ಇಲ್ಲೇಂದ್ರೆ ಗೈಸ್, ನಮ್ಮಮ್ಮ ಬಂದಾಳ ಯೋಗದ ಕಷನ್ ಕೇಳ್ತನ. ಅವಾಗ ನೀನು ಸ್ವಂತಗೆ ಆಕ್ಸಿಡೆಂಟ್ ಆಯ್ತಲ್ಲ, ಅವಾಗ ನೀನೇನು ಮಾಡ್ತಿದ್ದೀವಿ, ಆಕೆ ಬದುಕಿಗೋಳ ಅಂತ ಹೇಳಾಳ. ನೀನೇ ನೋಡು. ಓಕೆನಾ ಕತ್ಲದಾಗಿದ್ದಾಳೆ. ಅಕ್ಕೆಸ್ ಮಾಡ್ತಿದ್ಲು ಗೈಸ್, ಕೇಳಿದೆ ನೋಡಿ. ಓಕೆ, ಮತ್ತೆ ನಾಳೆ ಕಂತೀನಿ. ಬಾಯ್. ನಮ್ಮ ತಂಗಿ ಏನು ಕೊಡಿಸ್ತಾಳ ಗೊತ್ತಿಲ್ಲ ಇನ್ನು, ಅದು ವಿಡಿಯೋ ಮಾಡ್ಬೇಕು.